ಇವ್ರು ಯಾರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ರಾಜೀನಾಮೆ ಕೊಡೋ ಅಂತ ಕೇಳಕತ್ತಾರಲ್ಲ, ಮೊದಲು ನಿಮ್ಮ ನೈತಿಕತೆ ಐತೆ ಅನ್ನೋದನ್ನ ನೋಡ್ಕೊರಿ. ನೀವು ರಾಜೀನಾಮೆ ಏನು ಕೊಡೋ ಅಂತ ಹೇಳಕತ್ತಿರಲ್ಲ, ನೀವು ಪ್ರಾಮಾಣಿಕತೆಯಿಂದ ರಾಜ್ಯದಲ್ಲಿ ರಾಜಕಾರಣ ಮಾಡಿರೋದು ನೀವು ನೋಡ್ಕೊರಿ. ಇವತ್ತು ನಮ್ಮ ಕರ್ನಾಟಕ ಇತಿಹಾಸದಲ್ಲೇ ಅತ್ಯಂತ ಜನಪ್ರಿಯವಾದ ಮುಖ್ಯಮಂತ್ರಿಗಳು ಯಾರಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಏನೇನು ಹಿಂದಿನ ಮುಖ್ಯಮಂತ್ರಿಗಳಾಗ್ಯಾರ, ಈ ಭಾರತೀಯ ಜನತಾ ಪಾರ್ಟಿಯಿಂದ ಏನೇ ಮುಖ್ಯಮಂತ್ರಿಗಳು ಯಾರು ನೀವು ಮೆಜಾರಿಟಿಯಿಂದ ಮುಖ್ಯಮಂತ್ರಿಗಳಾದವರಲ್ಲ, ಜನರ ಪ್ರೀತಿ ಗೆದ್ದವರಲ್ಲ. ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ ಪಕ್ಷದಂತ ಗೆದ್ದಂತ MLAಗಳು ರಾಜೀನಾಮೆ ಕೊಡಿಸಿ ದುಡ್ಡಿನ ದರ್ಪದಿಂದ ಅಧಿಕಾರಕ್ಕೆ ಬಂದಂತ ನೀವುಗಳು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೇಳುವಂತ ನೈತಿಕತೆ ನಿಮ್ಗೆ ಯಾರಿಗೂ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಕೊಟ್ಟಂತ ಯೋಜನೆಗಳು ಬಡವರ ಪರವಾಗಿದ್ದಂಥ ಯೋಜನೆಗಳು, ಯಾವುದೋ ಟಾಟಾ ಬಿರ್ಲಾ ಕೊಟ್ಟಿದ್ದ ಯೋಜನೆಗಳಲ್ಲವು. ಇವತ್ತಿನ ದಿನ ಏನು ಗ್ಯಾರಂಟಿ ಯೋಜನೆಗಳು ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿದಾರ, ಅವರು ಮೊನ್ನೆ ಈಗ ಚುನಾವಣೆ ನಡೆತಕ್ಕಂಥ ಹರಿಯಾಣದಲ್ಲಿ ಕೂಡ BJP ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ಯಾರ. ಅತ್ಯಂತ ಕ್ರಿಯಾಶೀಲ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕಂತ ಹೇಳಿ ಈ ತಮ್ಮೆಲ್ಲರ ಮೂಲಕ ವಿನಂತಿ ಮಾಡ್ಕೊಂತೀನಿ. ನೀವು ಯಾವುದೋ ಮುಜುಗರಕ್ಕೆ ಒಳಪಡಬೇಡ್ರಿ. ಇಲ್ಲಿ ಯಾವ ರೀತಿ ನಮ್ಮ ಮೇಟಿ ಸಾಹೇಬ್ರನ್ನ ನಾವೆಲ್ಲರೂ ಕೈ ಬಲಪಡಿಸಿ, ಇಡೀ ರಾಜ್ಯ ನಿಮ್ಮ ಹಿಂದಿದೆ, ಜನರು ನಿಮ್ಮ ಹಿಂದಿದ್ದಾರೆ, ಜನಸಾಮಾನ್ಯರು ನಿಮ್ಮ ಹಿಂದಿದ್ದಾರೆ, ಜನರ ಆಶೀರ್ವಾದ ನಿಮ್ಮ ಮೇಲಿದೆ. ಯಾಕಂದ್ರೆ ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡೋದು. ನಿಮ್ಮ 45 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಯಾವುದೂ ಕಪ್ಪು ಚುಕ್ಕಿ ಇಲ್ಲ. 14 ಪ್ಲಾಟ್ ತೊಗೊಳುವಂಥ ಅವಶ್ಯಕತೆ ಸಿದ್ದರಾಮಯ್ಯನವ್ರಿಗೆ ಏನು ಇರಲಿಲ್ಲ. ಅವ್ರ ಅಭಿಮಾನಿಗಳ ಮನಸ್ಸು 10 ರೂಪಾಯಿ ಕೊಟ್ಟರೆ ಕೋಟಿ ಗಂಟಲೆ ಅವ್ರು ಕೊಡುತ್ತೆ, ಅದೇನು ದೊಡ್ಡ ಅವಶ್ಯಕತೆ ಇರಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಶ್ರೀ ಮೇಟಿ ಸಾಹೇಬರು ಬೆಂಗಳೂರಲ್ಲಿ ಇರೋದ್ರಿಂದ ನಮ್ಮ ಸಹೋದರಾದಂಥ ಉಮೇಶ್ ಮೇಟಿಯವರು ಇರ್ಬೋದು, ಸಹೋದರಿಯಾದಂಥ ಬಾಯಕ ಮೇಟಿಯವರು ಇರ್ಬೋದು, ಚಂದ್ರಶೇಖರ್ ರಾಠೋಡ್ ಅವ್ರಿಗೂ, ಗ್ರಾಮೀಣ ಅಧ್ಯಕ್ಷರಾದಂಥ ರಾಂಪುರ್ ಇರ್ಬೋದು, ರಜಾಕ್ ಬೇನೂರ್ ಇರ್ಬೋದು, ಅದೇ ರೀತಿಯಲ್ಲಿ ಇದ್ದಂಥ ನಾವು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಜನತೆ ನಿಮ್ಮ ಹಿಂದಿದೆ. ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ. ನೀವು ಆದಷ್ಟು ಬೇಗ ಇದರಿಂದ ಪಾರಾಗಿ ಮುಂದಿನ ಈ 5 ವರ್ಷ ಅಲ್ಲದೆ ಮುಂದಿನ 5 ವರ್ಷಕ್ಕೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅಂತೇಳಿ ಭಗವಂತನ ಕೇಳ್ಕೊಂಡು ನಾನು ಮಾತು